ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಎಲ್ಲ ನಮ್ಮ ರೈತ ಬಾಂಧವರಿಗೆ ಆಲ್ರೆಡಿ ಬರ ಪರಿಹಾರ ಬಂದಿದೆ. ಆದರೆ ಕೆಲವೊಂದು ರೈತರಿಗೆ ಆ ಬರ ಪರಿಹಾರ ಅಮೌಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ, ಏನೆಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಗಳನ್ನ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ ಮತ್ತೆ ನಮ್ಮನ್ನ ಪ್ರೋತ್ಸಾಹಿಸಿ. ಯಾಕೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನ್ನ ಯಾವುದೇ ಒಂದು ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ, ನೀವು ಅದನ್ನ ನೋಡಬಹುದು. ಬಹಳಷ್ಟು ಕೇಂದ್ರ ಸರ್ಕಾರದ ಇರಬಹುದು, ನಮ್ಮ ಸ್ಟೇಟ್ ಗವರ್ಮೆಂಟ್ ಇರಬಹುದು, ಎಲ್ಲಾ ತರಹದ ಒಂದು ಸ್ಕೀಮ್ಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಜೊತೆ ನಾನು ತಂದಿರ್ತೀನಿ. ನೀವು ಅದನ್ನ ನೋಡಿ ನೀವು ಆ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು. ಹೌದು, ಈ ವಿಡಿಯೋದಲ್ಲಿ ನಾವು ಬರ ಪರಿಹಾರದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ. ಏನೆಲ್ಲ ಪ್ರಾಬ್ಲಮ್ ಆಗಿರಬಹುದು ರೈತರಿಗೆ ಅಂತ ಹೇಳೋದಾದ್ರೆ ನೋಡಿ, ಫಸ್ಟ್ ನಿಮ್ಮ ಆಧಾರ್ ಕಾರ್ಡು 10 ಇಯರ್ಸ್ ಓಲ್ಡ್ ಇದ್ರೆ, ಅಂದ್ರೆ ನೋಡಿ ನಿಮ್ಮ ಆಧಾರ್ ಕಾರ್ಡು ಹಳೇದಿದ್ರೆ ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತೆ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಇರಬೇಕು. ಹೌದು, ಇದು ನಮ್ಮ ಸರ್ಕಾರದಿಂದ ಆಲ್ರೆಡಿ ಬಹಳಷ್ಟು ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಹಳೆ ಆಧಾರ್ ಕಾರ್ಡ್ ಇದ್ರೆ ಅದನ್ನ ರಿನ್ಯೂವಲ್ ಮಾಡಿಸ್ಬೇಕು, ಅಪ್ಡೇಟ್ ಮಾಡಿಸ್ಬೇಕು ಅಂತ. ಆದರೆ ನಮ್ಮ ರೈತರು ಇರಬಹುದು, ಇಲ್ಲ ನಮ್ಮ ಸಾರ್ವಜನಿಕ ಜನಗಳಿರಬಹುದು, ಅದನ್ನ ಕೇರ್ ತಗೊಳ್ತಾ ಇಲ್ಲ. ಸೊ ದಯವಿಟ್ಟು 10 ವರ್ಷದಿಂದ ನೀವು ಯಾವುದೇ ಆ ಆಧಾರ್ಗಳಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಅಂತಹ ಆಧಾರ್ ಕಾರ್ಡ್ಗಳನ್ನ ನೀವು ಅಪ್ಡೇಟ್ ಮಾಡಲೇಬೇಕು. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಆಧಾರ್ ಜೊತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು. ಸೊ ಅದು ಲಿಂಕ್ ಆದ್ರೆ ಮಾತ್ರ ಅಮೌಂಟ್ ಬರುತ್ತೆ. 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರು ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಎರಡು ಮ್ಯಾಚ್ ಆಗಿರಬೇಕು, ಎರಡು ಕರೆಕ್ಟ್ ಇರಬೇಕು. ಅಲ್ಲೊಂದು ನೇಮ್ ಮಿಸ್ಟೇಕು, ಇಲ್ಲೊಂದು ಸ್ಪೆಲ್ಲಿಂಗ್ ಮಿಸ್ಟೇಕು, ಆ ತರ ಯಾವುದೇ ಇರಬಾರ್ದು. ಅಂತಹ ಒಂದು ಮಿಸ್ಟೇಕ್ ಆದ್ರೂ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ನಿಮ್ಗೆ ಈ ಬರ ಪರಿಹಾರ ಅಮೌಂಟ್ ಬರಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ FID ಫ್ರೂಟ್ ID ಇರುತ್ತೆ. ಆ ಫ್ರೂಟ್ ಐಡಿಯಲ್ಲಿ ನಿಮ್ಮ ಪಹಣಿಯಲ್ಲಿ ನಿಮ್ಮ ಹೆಸರು ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು. ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಏನಾದ್ರೂ ಅದರಲ್ಲಿ ಮಿಸ್ಟೇಕ್ ಇದ್ರೂ ಕೂಡ ನಿಮ್ಮ ಈ ಬರ ಪರಿಹಾರ ಅಮೌಂಟ್ ಬರಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ನೀವು FID ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಬ್ಯಾಂಕ್ ಖಾತೆ, ನಿಮ್ಮ ಫೋಟೋ, ನಿಮ್ಮ ಫಾದರ್ ನೇಮ್ ಕರೆಕ್ಷನ್ ಎಲ್ಲ ಡೀಟೇಲ್ ಕರೆಕ್ಟ್ ಆಗಿ ಹಾಕಿ ಅಪ್ಡೇಟ್ ಮಾಡ್ಕೋಬೇಕು. ಸೊ ಇದಷ್ಟು ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಆ ಬರ ಪರಿಹಾರ ಅಮೌಂಟ್ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇವಾಗ ಪ್ರೆಸೆಂಟ್ ನೀವು ಇದರಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ರೆ ಖಂಡಿತವಾಗಿ ಆ ಅಮೌಂಟ್ ನಿಮ್ಗೆ ಬಂದಿಲ್ಲ. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಹತ್ರ ಲಾಸ್ಟ್ ಅಂಡ್ ಬೆಸ್ಟ್ ಚಾನ್ಸ್ ಇರೋದು, ನೀವು ಫಸ್ಟ್ ಇದೆಲ್ಲ ಕರೆಕ್ಷನ್ ಮಾಡಿಕೊಂಡು DC ಹತ್ರ, ಅಂದ್ರೆ DC ಗೆ ಒಂದು ಲೆಟರ್ ಬರೆದು ನೀವು ಆ ಬರ ಪರಿಹಾರವನ್ನು ತಗೋಬಹುದು. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್, ಲೈಕ್ ಮತ್ತೆ ಕಮೆಂಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.